ರಾಷ್ಟ್ರೀಯ ಹೆದ್ದಾರಿ ಎಂದರೆ ಅದು ಸಂಚಾರಕ್ಕೆ ಸುಗಮವಾಗಿರಬೇಕು. ಆದರೆ ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಸಮೀಪ ಇರುವ ರೈಲ್ವೆ ಗೇಟ್ನಲ್ಲಿ ಮಾತ್ರ ಪ್ರತಿನಿತ್ಯ ಪ್ರತಿಕ್ಷಣ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹಾರ ಕೋರಿ ಜಿಲ್ಲಾಡಳಿತಕ್ಕೆ ಮತ್ತು ರೈಲ್ವೆ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದರೂ ಉಪಯೋಗ ಇಲ್ಲವಾಗಿದೆ. ಇದರಿಂದಾಗಿ ರೈತರು, ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು, ಸಮಸ್ಯೆ ಕೂಡಲೇ ಪರಿಹರಿಸದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಬಿಬಿ ರಸ್ತೆಯಲ್ಲಿಯೇ ರೈಲ್ವೆ ಗೇಟ್ ಇದ್ದು, ಪ್ರತಿನಿತ್ಯ ರೈಲು ಸಂಚಾರದ ವೇಳೆ ಇಲ್ಲಿ ಗೇಟ್ ಬಂದ್ ಮಾಡಲಾಗುತ್ತದೆ. ಹಾಗೆ ಬಂದ್ ಮಾಡಿದಾಗೆಲ್ಲ ವಾಹನಗಳು ಸಾಲುಗಟ್ಟಿ ನಿಲ್ಲಲಿದ್ದು, ರೈಲು ಹೋದ ನಂತರ ಗೇಟ್ ದಾಟಲು ಹರಸಾಹಸ ಪಡಬೇಕಿದೆ. ಇದಕ್ಕೆ ಕಾರಣ ಕೇವಲ ವಾಹನ ದಟ್ಟಣೆ ಮಾತ್ರವಲ್ಲ, ಬದಲಿಗೆ ಅಲ್ಲಿ ಅಳವಡಿಸಿರುವ ಅವೈಜ್ಞಾನಿಕ ರಸ್ತೆ ಉಬ್ಬುಗಳು. ಅದು ಯಾವ ಕಾರಣಕ್ಕಾಗಿ ಅಲ್ಲಿ ಬೃಹತ್ ರಸ್ತೆ ಉಬ್ಬುಗಳನ್ನು ಹಾಕಿದ್ದಾರೆ ಎಂಬುದು ಹಾಕಿದವರಿಗೆ ಗೊತ್ತಿಲ್ಲ. ಆದರೆ ಅದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಮಾತ್ರ ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಗೇಟ್ ಬಳಿ ರಸ್ತೆ ಕಿತ್ತು ಹೋಗಿ ವಾಹನ ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿಯೇ ಕಳೆದ 2 ತಿಂಗಳ ಹಿಂದೆ ಇಲ್ಲಿ ರಸ್ತೆಗೆ ಡಾಂಬರು ಹಾಕಲಾಗಿದೆ. ಆದರೆ ಹಾಕಿದ 2 ತಿಂಗಳಿಗೆ ಡಾಂಬರು ಕಿತ್ತು ಬಂದು ಮತ್ತೆ ಅಸ್ಥಿಪಂಜರದಂತಾಗಿಯೇ ಇದೆ ರಸ್ತೆ. ಹದಗೆಟ್ಟ ರಸ್ತೆಯ ಜೊತೆಗೆ ಬೃಹತ್ತಾದ ರಸ್ತೆ ಉಬ್ಬುಗಳು ಇರುವುದರಿಂದ ಹಂಪ್ಗಳ ಮೇಲೆ ಬೈಕ್ ಹತ್ತಿ ಇಳಿಸುವಷ್ಟರಲ್ಲಿಯೇ ಅದು ಆಫ್ ಆಗಲಿದೆ. ಇದರಿಂದ ಹಿಂದೆ ಬರುತ್ತಿರುವ ವಾಹನ ಬಂದು ಬೈಕ್ಗೆ ಡಿಕ್ಕಿಯಾಗಲಿದೆ. ಇದು ಪ್ರತಿನಿತ್ಯ ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಮತ್ತು ರೈಲ್ವೆ ಇಲಾಖೆ ಮಾತ್ರ ವಾಹನ ಸವಾರರ ಪರಿಸ್ಥಿತಿ ಕಂಡು ಅಪಹಾಸ್ಯ ಮಾಡುವಂತಿದೆ. ನಾಲ್ಕಾರು ಹಂಪ್ಗಳನ್ನು ಇಲ್ಲಿ ನಿರ್ಮಿಸಲಾಗಿದ್ದು, ಒಂದು ಉಬ್ಬಿನಿಂದ ಹತ್ತಿ ಇಳಿದರೆ ವಾಹನಗಳು ಸಹಜವಾಗಿಯೇ ಆಫ್ ಆಗಲಿವೆ. ಇದೇ ಮಾರ್ಗದಲ್ಲಿ ಹೂವಿನ ಮಾರುಕಟ್ಟೆ ಇದ್ದು, ಪ್ರತಿನಿತ್ಯ ರೈತರು ಮಾರುಕಟ್ಟೆಗೆ ಹೂವು ಮಾರಾಟ ಮಾಡಲು ಬೈಕ್ನಲ್ಲಿಯೇ ಹೂವಿನ ಮೂಟೆಗಳನ್ನು ಹಾಕಿಕೊಂಡು ತರುತ್ತಾರೆ. ಬೈಕ್ನ ಹಿಂಭಾಗದಲ್ಲಿ ಹೂವಿನ ಮೂಟೆ ಹಾಕಿಕೊಂಡು ಬರುವ ರೈತ ಹಂಪ್ ಹತ್ತಿ ಇಳಿಯುವಷ್ಟರಲ್ಲೇ ಬೈಕ್ ಆಫ್ ಆಗಿ ತೀವ್ರ ಸಂಕಷ್ಟ ಎದುರಿಸುವುದು ಇಲ್ಲಿ ಸಾಮಾನ್ಯವಾಗಿದೆ. ಸಾಲದೆಂಬಂತೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇದೇ ಮಾರ್ಗದಲ್ಲಿವೆ. ಹಾಗಾಗಿ ಪ್ರತಿನಿತ್ಯ ಶಾಲಾ ಬಸ್ಗಳು ಮತ್ತು ವಿವಿಧ ಶಾಲೆಗಳಿಗೆ ಮಕ್ಕಳನ್ನು ಬಿಡಲು ಪೋಷಕರು ಬೈಕ್ನಲ್ಲಿ ಇದೇ ಮಾರ್ಗದಲ್ಲಿ ಸಂಚರಿಸಬೇಕಿದ್ದು, ಹಾಗೆ ಬರುವ ಪೋಷಕರಿಗೆ ನರಕ ಕಾಣಿಸುತ್ತಿದೆ. ಇಲ್ಲಿ ರಸ್ತೆ ಉಬ್ಬುಗಳಿಂದ ಮತ್ತು ಹದಗೆಟ್ಟ ರಸ್ತೆಗಳಿಂದಾಗಿ ವಾಹನ ಸವಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಪರಿಹಾರ ಮಾಡುವಂತೆ ಸ್ಥಳೀಯರು ರೈಲ್ವೆ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದರೂ ದುರಸ್ತಿ ಮಾಡಲು ರೈಲ್ವೆ ಇಲಾಖೆ ಮುಂದಾಗಿಲ್ಲ. ಇದರಿಂದಾಗಿ ವಾಹನ ಸವಾರರ ಪರದಾಟ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿಗೆ ಹೋಗುವ ರಸ್ತೆ ಏನಿದೆ, ವಾಹನ ದಟ್ಟಣೆ ವಿಪರೀತ ಆಗಿದೆ. ಇಲ್ಲಿ ಅಗಲಗುರ್ಕಿ ಗೇಟ್ ಬಳಿ ಇರುವ ರೈಲ್ವೆ ಗೇಟ್ ಏನಿದೆ, ಈ ಭಾಗದಲ್ಲಿ ಎಲ್ಲ 1-2 ರೀತಿಯಲ್ಲಿ ಅವೈಜ್ಞಾನಿಕವಾಗಿ 2 ರಸ್ತೆ ಉಬ್ಬರಗಳನ್ನು ಹಾಕಿದ್ದಾರೆ. ಅದು 2 ತಿಂಗಳ ಹಿಂದೆ ರಸ್ತೆ ಕಿತ್ತೋಗಿದ್ದಂಥ ರಸ್ತೆಯನ್ನು ಸರಿ ಮಾಡಿದ್ದಾರೆ. ಈಗ ಡಾಂಬರೀಕರಣ ಮಾಡಿದ್ದಾರೆ, 2 ತಿಂಗಳ ಹಿಂದೆ ಮಾಡಿದ್ದಾರೆ. ಅದು 2 ತಿಂಗಳು ಕೂಡ ಇರಲಿಲ್ಲ, ಈಗ ಕಿತ್ತೋಗಿದೆ, ಸಂಪೂರ್ಣವಾಗಿ ಹೋಗಿದೆ.
ಇಲ್ಲಿ ವಾಹನ ಸವಾರರಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ. ಅದು ಬೆಳಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಇಲ್ಲಿ ವಾಹನ ದಟ್ಟಣೆ ನಿಂತೋಗ್ಬಿಟ್ಟು ಎಲ್ಲ ವಾಹನಗಳು ಹೋಗೋದೇ ಕಷ್ಟ ಆಗಿದೆ. ಆಮೇಲೆ ಎರಡು ಅವೈಜ್ಞಾನಿಕವಾಗಿ ರಸ್ತೆ ಉಬ್ಬರಗಳನ್ನು ಹಾಕಿರೋದ್ರಿಂದ ಅಲ್ಲಿ ನಮ್ಮ ದ್ವಿಚಕ್ರ ವಾಹನ ಸವಾರರು ನಿಂತೋಗ್ಬಿಡುತ್ತೆ ಗಾಡಿಗಳಲ್ಲಿ ಬಂದು. ಆಮೇಲೆ ಎಲ್ಲ ಪಾಪ ಇಲ್ಲಿ ಚಪ್ಪಲಿಗಳು ಕೂಡ ಬಿದ್ದಿದೆ, ಆ ಬಿದ್ದೋಗೋಂಥದ್ದು, ಆಮೇಲೆ ವಾಹನ ದಟ್ಟಣೆ ನಿಂತೋಗೋಂಥದ್ದು ಸಂಪೂರ್ಣವಾಗಿ ಕಷ್ಟ ಆಗಿರೋದ್ರಿಂದ ವಾಹನ ಸವಾರರಿಗೆ ಕಷ್ಟ ಆಗಿದೆ. ರೈಲ್ವೆ ಇಲಾಖೆಗೆ ಈಗಾಗಲೇ ಮನವಿಯನ್ನು ನಾವು ಕೊಟ್ಟಿದ್ದೇವೆ, ಸರಿಪಡಿಸಿ ಅಂತೇಳಿ ಹೇಳಿದ್ದೇವೆ. ಈ ಶೀಘ್ರವಾಗಿ ಸರಿಪಡಿಸಬೇಕು ರಸ್ತೆಯನ್ನು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಜನಪ್ರತಿನಿಧಿಗಳು, ಇಲ್ಲಿನ ಅಧಿಕಾರಿಗಳು ಈ ಭಾಗದಲ್ಲೇ ಓಡಾಡ್ತಾರೆ, ಯಾರೊಬ್ಬರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದುರಂತ ಏನಂದರೆ ಸಮಸ್ಯೆಗಳನ್ನು ಸರಿಪಡಿಸೋಕ್ಕೆ ಇಲ್ಲಿನ ಅಧಿಕಾರಿ ವರ್ಗ, ಇಲ್ಲಿನ ಜನಪ್ರತಿನಿಧಿಗಳು ಯಾವುದೇ ರೀತಿಯ ಪ್ರಯತ್ನ ಪಡದೇ ಇರೋದ್ರಿಂದ ಈ ರೀತಿಯ ದುಸ್ಥಿತಿ ಉಂಟಾಗಿದೆ. ಇನ್ನು ಇದು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿರುವ ಕಾರಣ ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳಾಗಿರುವ ಶಾಸಕರು, ಸಂಸದರು ಇದೇ ಮಾರ್ಗದಲ್ಲಿ ಬೆಂಗಳೂರಿನಲ್ಲಿರುವ ತಮ್ಮ ಸ್ವಂತ ನಿವಾಸಿಗಳಿಗೆ ತೆರಳುತ್ತಾರೆ. ಆದರೆ ಅವರಿಗೆ ಮಾತ್ರ ಈ ರಸ್ತೆ ಉಬ್ಬುಗಳು ತೆರವು ಮತ್ತು ರಸ್ತೆ ದುರಸ್ತಿ ಮಾಡಬೇಕು ಎಂಬ ಆಲೋಚನೆ ಬಾರದಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 18 ವರ್ಷ ಕಳೆದಿದೆ. ಆದರೆ ಪ್ರಮುಖ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ದಿಕ್ಕಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜಿಲ್ಲಾ ಕೇಂದ್ರಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನು ಈ ರೈಲ್ವೆ ಗೇಟ್ ಸಮಸ್ಯೆ ಪರಿಹಾರಕ್ಕಾಗಿ ಸಂಬಂಧಿಸಿದ ರೈಲ್ವೆ ಅಧಿಕಾರಿಗಳು ಸಂಪರ್ಕಿಸಬೇಕಾದರೆ ಸಾಮಾನ್ಯರಿಂದ ಮಾತ್ರ ಸಾಧ್ಯವಾಗುವ ಮಾತಲ್ಲ. ಯಾಕೆಂದರೆ ಯಾವ ಅಧಿಕಾರಿಯು ಮೊಬೈಲ್ ನಂಬರ್ ಪಡೆದ ಕರೆ ಮಾಡಿದರೂ ಅವರು ಅದು ನಮ್ಮ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬ ಉತ್ತರವನ್ನೇ ನೀಡುತ್ತಾರೆ. ಇಲ್ಲಿದ್ದಾರಲ್ಲ ಸೊನ್ನೇಗೌಡರು, ಅವರು ಕೂಡ ರೈಲ್ವೆ ಅಧಿಕಾರಿಯನ್ನು ಸಂಪರ್ಕಿಸಲು ಪ್ರಯತ್ನಿಸಿ ಕೊನೆಗೂ ಅವರ ವ್ಯಾಪ್ತಿಗೆ ಒಳಪಡುವ ಅಧಿಕಾರಿಯನ್ನು ಹಿಡಿದು ಸಮಸ್ಯೆ ಬಗ್ಗೆ ಹೇಳಲು ಪ್ರಯತ್ನಿಸಿದರೂ ಅವರಿಂದ ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲವಂತೆ. ಆದರೆ ಪಟ್ಟು ಬಿಡದೆ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದರೂ ಉಪಯೋಗವಾಗಲಿಲ್ಲವಂತೆ. ಇಂತಹ ವ್ಯವಸ್ಥೆಯ ಬಗ್ಗೆ ನಿಜವಾಗಿಯೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಿದೆ. ಇನ್ನು ಇಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಿ ವಾಹನ ಸವಾರರ ಸಮಸ್ಯೆ ಪರಿಹಾರ ಮಾಡಲು ಈ ಹಿಂದೆ ಇದ್ದ ಶಾಸಕರು ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಯತ್ನ ಮಾಡಿದ್ದರು. ಆದರೆ ಮೇಲ್ಸೇತುವೆ ನಿರ್ಮಾಣಕ್ಕೂ ಮೊದಲೇ ಅವರು ಸೋತ ಕಾರಣ ಯೋಜನೆ ಆರಂಭದಲ್ಲಿಯೇ ಸ್ಥಗಿತವಾಗಿದೆ. ರೈಲ್ವೆ ಇಲಾಖೆ ಶಿಸ್ತಿನ ಇಲಾಖೆ ಅನ್ನೋದು ಒಂದು ಪ್ರತೀತಿ ಇದೆ. ಆದರೆ ದುರಂತ ಏನಂದರೆ ಸುಮಾರು ಇಲ್ಲಿನ ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಲಿಕ್ಕೆ 3-4 ಜನನ ಸಂಪರ್ಕ ಮಾಡಿದ್ರೆ ಪ್ರತಿಯೊಬ್ಬರೂ ಇನ್ನೊಬ್ರಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಒಬ್ರಿಗೆ ಕರೆ ಮಾಡಿ ಕೊನೆಗೆ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದ್ರು. ಅವರಿಗೆ ಫೋನ್ ಮಾಡಿದರೆ ಮತ್ತೆ ಫೋನ್ ಮಾಡ್ತೀನಿ ಇರಿ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳಿದರು. ಮತ್ತೆ ಅವರು ಒಂದು ದಿನ ಆದರೂ ಕರೆ ಮಾಡಲಿಲ್ಲ. ಮತ್ತೆ ಅವ್ರನ್ನ ಸಂಪರ್ಕ ಮಾಡಿ ನೀವು ಕರೆ ಮಾಡಲಿಲ್ಲ, ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ, ದಯಮಾಡಿ ಸರಿಪಡಿಸಿ ಅಂತ ಹೇಳಿದ್ದೇವೆ, ಈಗ ಶೀಘ್ರವಾಗಿ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಕಾದು ನೋಡ್ತೇವೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಳ್ತೇವೆ. ಖಂಡಿತವಾಗಿ ಈ ರಸ್ತೆ ಸರಿಪಡಿಸಬೇಕು. ನಾಗರಿಕರಿಗೆ ಕಷ್ಟ ಆಗಿದೆ. ಬೆಳಗಿನ ಸಮಯದಲ್ಲಿ ಬೆಳೆಗಾರರು ನಿರಂತರವಾಗಿ ಅವರ ಕೆಲಸ ಕಾರ್ಯಗಳ ಆತುರದಲ್ಲಿ ಬೇಗ ಬರಬೇಕು ಅನ್ನೋ ಕಾರಣಕ್ಕಾಗಿ ಬರ್ತಾರೆ. ಇಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದೆ. ರಸ್ತೆ ಸರಿಪಡಿಸೋ ಕೆಲಸ ಆಗಬೇಕಾಗಿದೆ. ಅದೇ ರೀತಿ ಮೇಲ್ಸೇತುವೆ ಮಾಡಬೇಕಂತ ರೈಲ್ವೆ ಇಲಾಖೆಗೆ ಶೀಘ್ರವಾಗಿ ಮನವಿಯನ್ನು ಸಲ್ಲಿಸಬೇಕಂತೇಳಿ ಅಂದ್ಕೊಂಡಿದ್ದೇವೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಗಲಗುರ್ಕಿ ರೈಲ್ವೆ ಗೇಟ್ ಬಳಿ ಈಗಾಗಲೇ ಇರುವ ಅವೈಜ್ಞಾನಿಕ ರಸ್ತೆ ಉಬ್ಬುಗಳನ್ನು ತೆರವು ಮಾಡುವ ಜೊತೆಗೆ ರಸ್ತೆ ದುರಸ್ತಿ ಮಾಡುವ ಮೂಲಕ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗೆ ಪರಿಹಾರ ಹುಡುಕಿಕೊಡಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.